ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ. ಚಿಂತಾಮಣಿಯಲ್ಲಿ ಬ್ರಹ್ಮಚೈತನ್ಯರ ಆರಾಧನಾ ಮಹೋತ್ಸವ ಯಶಸ್ವಿ. ಚಿಂತಾಮಣಿ ನಗರದ ಹೃದಯ ಭಾಗದಲ್ಲಿರುವ ಎನ್ಆರ್ ಬಡಾವಣೆಯ ಶ್ರೀ ಬ್ರಹ್ಮಚೈತನ್ಯ ರಾಮ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಆರಾಧನಾ ಮಹೋತ್ಸವ ವಿಜೃಂಭಣೆಯಿಂದ ನಡೆಯಿತು. ಶ್ರೀ ಬ್ರಹ್ಮಚೈತನ್ಯ ಶ್ರೀ ಮಹಾರಾಜರ 112ನೇ ಆರಾಧನೆ ಮಹೋತ್ಸವ ಇದಾಗಿದ್ದು, ಇದು ಡಿಸೆಂಬರ್ 8, 2025ರಿಂದ ಪ್ರಾರಂಭವಾಗಿ ನಿನ್ನೆ ಅಂದರೆ ಡಿಸೆಂಬರ್ 14, 2025ರಂದು ಯಶಸ್ವಿಯಾಗಿ ಮುಕ್ತಾಯಗೊಂಡಿತು. ಸಪ್ತಾಹದುದ್ದಕ್ಕೂ ಪ್ರತಿದಿನ ಬೆಳಿಗ್ಗೆ ಶಾಸ್ತ್ರೋಕ್ತವಾಗಿ ಹೋಮ ಹವನಾದಿಗಳು ನೆರವೇರಿದವು. ಸಂಜೆ ವೇಳೆ ಭಕ್ತರ ಸಮ್ಮುಖದಲ್ಲಿ ಮನೋರಂಜಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು. ರಾತ್ರಿ ವೇಳೆ ಜಾಗರಣೆಗಳು ಮತ್ತು ಭಕ್ತಿಪೂರ್ವಕ ಭಜನೆಗಳು ನಡೆದವು. ರಥೋತ್ಸವದ ವೈಭವ. ಡಿಸೆಂಬರ್ 14 ಭಾನುವಾರದಂದು ಆರಾಧನಾ ಮಹೋತ್ಸವವು ಮುಕ್ತಾಯಗೊಂಡ ಹಿನ್ನೆಲೆಯಲ್ಲಿ ನಗರದ ಪ್ರಮುಖ ಬೀದಿಗಳಲ್ಲಿ ಭವ್ಯ ಮೆರವಣಿಗೆ ಏರ್ಪಡಿಸಲಾಗಿತ್ತು. ಭಕ್ತಾದಿಗಳು ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ ಸ್ವಾಮಿ ಹಾಗೂ ಗುರುಗಳ ಮೂರ್ತಿಗಳ ಸಮೇತ ವೈಭವದ ರಥೋತ್ಸವವನ್ನು ನಡೆಸಿದರು. ಈ ದೃಶ್ಯ ನೋಡುಗರ ಕಣ್ಮನ ಸೆಳೆಯಿತು. ಅನ್ನದಾನ ಮತ್ತು ಧನ್ಯವಾದಗಳು. 7 ದಿನಗಳ ಕಾಲ ನಡೆದ ಈ ಆರಾಧನಾ ಮಹೋತ್ಸವವು ಯಶಸ್ವಿಯಾಗಿದೆ. 3 ಹೊತ್ತು ಅನ್ನದಾನ ಮಾಡುವುದರ ಮೂಲಕ ಸಾವಿರಾರು ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು. ದೇವರ ಹಾಗೂ ಗುರುಗಳ ಕೃಪೆಯಿಂದ ಕಾರ್ಯಕ್ರಮವು ಅದ್ದೂರಿಯಾಗಿ ನೆರವೇರಿತು. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ಭಕ್ತಾದಿಗಳು ದೇವರ ಕೃಪೆಗೆ ಪಾತ್ರರಾದರು. ಈ ಕಾರ್ಯಕ್ರಮದ ಯಶಸ್ಸಿಗೆ ಸಹಕರಿಸಿದ ದೇವಸ್ಥಾನ ಮಂಡಳಿ ಮತ್ತು ಎಲ್ಲಾ ಭಕ್ತಾದಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಭಕ್ತಾದಿಗಳು ಬಹಳ ಉತ್ಸಾಹದಿಂದ ಭಾಗವಹಿಸಿದ್ದರು. ದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಟ್ರಸ್ಟ್ ಸದಸ್ಯರು ಕೋರಿದರು. ಆಂಕರ್, ಇದು ಚಿಂತಾಮಣಿಯ ಶ್ರೀ ಬ್ರಹ್ಮಚೈತನ್ಯ ರಾಮ ಮಂದಿರದಿಂದ ಬಂದ ವರದಿ. ಮತ್ತಷ್ಟು ಸುದ್ದಿಗಳಿಗಾಗಿ ಅಂಬಾನಿ ನ್ಯೂಸ್ ಟಿವಿ ನೋಡುತ್ತಾ ಇರಿ. ಬ್ಯಾಕ್ಗ್ರೌಂಡ್
तर्हितः ततो नो देहि देवसे ततो नो देहि भेषजम् ततो नो महावाहवाधावातु भेषजम् शम्भो मयोर्भोगो ಶ್ರೀ ಬ್ರಹ್ಮಚೈತನ್ಯ ಶ್ರೀ ಮಹಾರಾಜರ 112ನೇ ಆರಾಧನಾ ಮಹೋತ್ಸವದ ಪ್ರಯುಕ್ತ 8-12 ಡಿಸೆಂಬರ್ ಅಂದರೆ 8ನೇ ತಾರೀಕು ಪ್ರಾರಂಭವಾದ ಆರಾಧನಾ ಮಹೋತ್ಸವ ಈ ದಿನ 14ನೇ ತಾರೀಕು ಸಂಪನ್ನವಾಗಲಿದೆ. ಪ್ರತಿದಿನ ಹೋಮ ಹವನಾದಿಗಳು ನಡೆಯಿತು. ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಿತು. ವಿವಿಧ ಭಜನಾ ಮಂಡಳಿಗಳಿಂದ ಭಜನೆಗಳು ನಡೆಯಿತು. ಈ ದಿನ ನಿನ್ನೆ ರಾತ್ರಿ ಜಾಗರಣೆಯಿಂದ ಎಲ್ಲ ಭಜನೆ ಮಾಡಿದ್ರು. ಈ ದಿನ ಕಾರ್ಯಕ್ರಮದ ಒಂದು ಹಂತ ಮುಗಿಯುವ ಹಂತಕ್ಕೆ ಬಂದಿರೋದ್ರಿಂದ ಒಂದು ನಗರದ ಬಡಾವಣೆಗಳಲ್ಲೆಲ್ಲ ಸದ್ಗುರು ಸಮೇತ ರಾಮ ಲಕ್ಷ್ಮಣ ಸೀತಾ ಮಾರುತಿ ಸಮೇತವಾಗಿ ಒಂದು ರಥೋತ್ಸವ ಬಡಾವಣೆಯ ಪ್ರಮುಖ ಬೀದಿಗಳಲ್ಲಿ ಮುಗಿಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿ 7 ದಿನಾನೂ 3 ಹೊತ್ತು ಅನ್ನದಾನ ಇದೇ ಮುಖ್ಯವಾದ ಒಂದು ಗುರುಗಳ ಒಂದು ಧ್ಯೇಯ ಆಗಿದ್ದು ನಮಗೆ ಆಶೀರ್ವಾದ ನೀಡಿದ್ದು ಇಲ್ಲಿ ನಡೆಸೋಕ್ಕೆ ಮಾಡಿದ್ದಾರೆ, ಪ್ರೇರೇಪಿಸಿದ್ದಾರೆ. ಮಹಾರಾಜರ ದಯದಿಂದ ಇಷ್ಟು ದಿನ 7 ದಿನ ಸಂಪೂರ್ಣವಾಗಿ ಯಶಸ್ವಿಯಾಗಿ ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ. ಎಷ್ಟೋ ಜನ ಸಾವಿರಾರು ಮಂದಿ ಇದಕ್ಕೆ ಬೆಂಬಲವಾಗಿ ನಿಂತು ಇದನ್ನು ಕಾರ್ಯಕ್ರಮವನ್ನು ಪೂರ್ತಿ ಮಾಡಿಕೊಟ್ಟಿದ್ದಾರೆ. ಅವರಿಗೆಲ್ಲ ಧನ್ಯವಾದಗಳು ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಕೊನೆ ಹಂತವಾಗಿ ರಥೋತ್ಸವ ಮುಗಿತಾ ಇದೆ. ಇದರಲ್ಲೂ ಭಜನೆಗೆ ಎಷ್ಟೊಂದು ಜನ ಯುವಕರು, ಹಿರಿಯರು, ಹೆಂಗಸರು, ಮಕ್ಕಳು ಎಲ್ಲ ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ, ಜಗತ್ತಿಗೆ ಸದ್ಗುರುಗಳು ಒಳ್ಳೇದು ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಹಲೋ ಶ್ರೀರಾಮಚಂದ್ರ ಮಹಾರಾಜ್ ಕಿ ಮಹಾರಾಜ್ ಕಿ
ब्रह्मणे नमो अश्वघ्नये नमः प्रतिष्ठे नमः भवतेभ्यः नमो भाये नमो वाचस्पतये नमो ॐ शान्ति शान्ति शान्तिः नमो वाचे ಸ್ವಲ್ಪ ಹೊತ್ತಾಯ್ತು
ಮೊರೆ ಹೊಕ್ಕೆ ಸದ್ಗುರುರಾಯ ದೂರ ಮಾಡೋ ಮೋಹ ಭೋಳೆ ಭಾವ ಮಾಡಿಸಿಕೊಳ್ಳೋ ಸೇವಾ ನಿನ್ನಲ್ಲಿ ಉಂಟು ಮೋಳೆ ಭಾವ ಹೇಳಿ ಮಾಡಿಸಿಕೊಳ್ಳೋ ಸೇವಾ ಭೋಳೆ ಭಾವ ಹೇಳಿ ಮಾಡಿಸಿಕೊಳ್ಳೋ ನಿನ್ನಲ್ಲಿ ಉಂಟು ಮೋಳೆ ಭಾವ ಹೇಳಿ ಮಾಡಿಸಿಕೊಳ್ಳೋ ಸೇವಾ ಹೇಳಿ ಮಾಡಿಸಿಕೊಳ್ಳೋ ಸೇವಾ ಹೇಳಿ ಮಾಡಿಸಿಕೊಳ್ಳೋ ಹೇಳಿ ಮಾಡಿಸಿಕೊಳ್ಳೋ ಸೇವಾ 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 ಮೊರೆ ಹೊಕ್ಕೆ ಸದ್ಗುರುರಾಯ ದೂರ ಮಾಡೋ ಮೋಹ ಮೊರೆ ಹೊಕ್ಕೆ ಸದ್ಗುರುರಾಯ ದೂರ ಮಾಡೋ ಮೋಹ ಅಲ್ಲಿಗೆ ಬಂದು ಬಿದ್ದೆ ಇನ್ನು ಮೇಲೆ ನಾನು